ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಅನಾಲಿಟಿಕ್ಸ್ 4 ಅಂದ್ರೆ ಏನಂತ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ನೀವು ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿರಿ ಸ್ನೇಹಿತರೆ, ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ ಅಂಡ್ ಜಾಸ್ತಿ ಜನಕ್ಕೆ ನಾಲೆಜ್ ಕೂಡ ಶೇರ್ ಆಗುತ್ತೆ, ರೈಟ್? ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾನು ಒಂದು ಡಿಸ್ಕ್ರಿಪ್ಷನ್ಲಿ ವಾಟ್ಸ್ಆಪ್ ಕಮ್ಯುನಿಟಿ ಲಿಂಕ್ ಹಾಕಿರ್ತೀನಿ. ಆ ಕಮ್ಯುನಿಟಿಗೆ ಜಾಯ್ನ್ ಆಗಿ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಾನು ಅಪ್ಡೇಟ್ಸ್ ಕೊಡ್ತೀನಿ. ಬರೋ ಒಂದು ದಿನದಲ್ಲಿ ಏನೇನು ಡಿಜಿಟಲ್ ಮಾರ್ಕೆಟಿಂಗ್ ನಡೀತಿದೆ, ಏನೇನು ಹೊಸ ಮಾರ್ಕೆಟಿಂಗ್ ಸ್ಟ್ರಾಟಜಿ ನಡೀತಿದೆ ಮಾರ್ಕೆಟಲ್ಲಿ, ಪ್ರತಿಯೊಂದು ನಾನು ಡೀಟೇಲ್ ಆಗಿ ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ದಯವಿಟ್ಟು ಆ ಡಿಸ್ಕ್ರಿಪ್ಷನ್‌ಲ್ಲಿ ಹೋಗಿ ಆ ಲಿಂಕ್ ಜಾಯಿನ್ ಆಗಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿಗೆ, ಬಿಸ್ನೆಸ್ ಓನರ್ಸ್‌ಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಜಾಸ್ತಿ ತಡ ಮಾಡದೆ ಗೂಗಲ್ ಅನಾಲಿಟಿಕ್ಸ್ 4 ಅಂದ್ರೆ ಏನಂತ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ, ರೈಟ್? ಸ್ನೇಹಿತರೆ, GA4 ಅಂತ ಇದಕ್ಕೆ ನಾವು ಕರಿತೀವಿ. ಮುಂಚೆ ಇದನ್ನ ನಾವು ಗೂಗಲ್ ಅನಾಲಿಟಿಕ್ಸ್ ಅಂತ ಕರಿತಿದ್ವಿ, ಓಕೆನಾ? ಈಗ ಅದನ್ನ GA4 ಅಂತ ಕರಿತೀವಿ, ಅಂದ್ರೆ ಅಪ್‌ಗ್ರೇಡೆಡ್ ವರ್ಷನ್, ಓಕೆನಾ? ಸೊ ನಾವೀಗ ಪ್ರೆಸೆಂಟ್ ಯೂಸ್ ಮಾಡ್ತಿರೋ ಗೂಗಲ್ ಅನಾಲಿಟಿಕ್ಸ್ ಅಂದ್ರೆ ಗೂಗಲ್ ಅನಾಲಿಟಿಕ್ಸ್ 4 ಮಾತ್ರ, ರೈಟ್? ಸೊ ಇದು ಯಾಕೆ ಇಂಪಾರ್ಟೆಂಟ್ ಗೂಗಲ್ ಅನಾಲಿಟಿಕ್ಸ್ ಅಂತ ಒಂದು ಟೂಲ್ ಅಂದ್ರೆ, ನಾನು ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊತೀನಿ. ಸ್ನೇಹಿತರೆ, ಇದು ಒಂದು ಎಕ್ಸಾಂಪಲ್, ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳೋಣ, ರೈಟ್? ಸೊ ಈ ಮನೆಯಲ್ಲಿ ಹಲವಾರು ಆಕ್ಟಿವಿಟೀಸ್‌ಗಳು ನಡೀತಿರುತ್ತೆ, ರೈಟ್? ತುಂಬಾ ಆಕ್ಟಿವಿಟೀಸ್‌ಗಳು ನಡೀತಿರುತ್ತೆ. ಅಂಡ್ ಇಲ್ಲಿ ಫಾರ್ ಎಕ್ಸಾಂಪಲ್, ಇಲ್ಲಿ ನಿಮ್ಮ ತಾಯಿಯವ್ರು ಏನು ಕುಕ್ ಮಾಡ್ತಿರ್ಬೋದು, ಇಲ್ಲ ಯಾರೋ ನಿಮ್ಮ ಮನೇಲಿ ಯಾರೋ ಅಡುಗೆ ಭಟ್ರಿದ್ರೆ ಏನು ಅಡುಗೆ ಮಾಡ್ತಿರ್ಬೋದು ಅಲ್ವಾ? ಅದು ಒಂದು ಆಕ್ಟಿವಿಟಿ ನಡೀತದೆ ಮನೆಯಲ್ಲಿ, ರೈಟ್? ನಿಮ್ಮ ಪಾರ್ಕಿಂಗ್ ಜಾಗದಲ್ಲಿ ಯಾವ ಕಾರ್ ಇದೆ ಆ್ಯಂಡ್ ಅಲ್ಲಿ ಅದಕ್ಕೆ ಟ್ಯಾಂಕಲ್ಲಿ ಫ್ಯೂಲ್ ಇದೆ ಇಲ್ವೋ, ರೈಟ್? ಅದನ್ನು ಅದು ಗೊತ್ತಿರಬೇಕಾಗತ್ತೆ. ಆ್ಯಂಡ್ ಮಕ್ಕಳು ಏನು ಮಾಡ್ತಿದ್ದಾರೆ ರೂಮಲ್ಲಿ, ಅದು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ, ರೈಟ್? ಇಲ್ಲ ಬಾತ್ರೂಮ್ ಕ್ಲೀನ್ ಆಗಿದೆಯೋ ಇಲ್ವೋ, ಇದು ಕೂಡ ಒಂದು ಆಕ್ಟಿವಿಟಿನೇ ಅಲ್ವಾ? ಸೊ ಈ ಮನೆ ಒಳಗೆ ಏನೇನಿದೆ, ಅದು ಇಂಗ್ರೀಡಿಯೆಂಟು ಹೆಂಗೆ ಫಂಕ್ಷನ್ ಆಗ್ತಿದೆ, ಎಷ್ಟು ಫಂಕ್ಷನ್ ಆಗ್ತಿದೆ, ಇದೆಲ್ಲ ಮೆಜರ್ ಮಾಡೋದಕ್ಕೆ ನಿಮಗೆ ಆಗೋದೇ ಇಲ್ಲ, ರೈಟ್? ಅಂದರೆ ತುಂಬ ಸ್ವಲ್ಪ ನಾಲೆಜ್ ಇರುತ್ತೆ, ಬಟ್ ಕಂಪ್ಲೀಟ್ ನಾಲೆಜ್ ಇರೋದಿಲ್ಲ. ಬಟ್ ಕಂಪ್ಲೀಟ್ ನಾಲೆಜ್ ಆಗಿರುತ್ತೆ ಅಮ್ಮಂಗಿರುತ್ತೆ, ರೈಟ್? ಅಮ್ಮಂಗೆ ಎಲ್ಲ ಗೊತ್ತಿರುತ್ತೆ. ಮನೇಲಿ ನೀರಿದೆಯೋ ಇಲ್ವೋ, ಎಷ್ಟು ತರಕಾರಿ ಇದೆ, ಎಷ್ಟು ಹಣ್ಣಿದೆ, ರೇಷನ್ ಇದೆಯೋ ಇಲ್ವೋ, ಕ್ಲೀನ್ ಆಗಿದೆಯೋ, ಗಾಡೀಲಿ ಫ್ಯೂಯಲ್ ಇದೆಯೋ ಇಲ್ವೋ, ಯಾವ ಗಾಡಿ ಇದೆ, ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಪ್ರತಿಯೊಂದು ಅಮ್ಮಂಗೆ ಗೊತ್ತಿರುತ್ತೆ, ರೈಟ್? ಸೊ ಇದನ್ನೇ ನಾವೀಗ ಒಂದು ರಿಯಲ್ ವರ್ಲ್ಡ್‌ಗೆ ಕಂಪೇರ್ ಮಾಡೋಣ, ರೈಟ್? ಈಗ ವೆಬ್ಸೈಟ್ ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ, ರೈಟ್? ವೆಬ್ಸೈಟಲ್ಲಿ ಹಲವಾರಂಥ ಆಕ್ಟಿವಿಟೀಸ್ಗಳಿರುತ್ತೆ. ಅಲ್ಲಿ ಒಂದು ಕಾಲ್ ಫಂಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಯಾರಾದರೂ ಕಾಲ್ ಬಟನ್ ಇರುತ್ತೆ. ಎಷ್ಟು ಜನ ಬಟನ್ ಕ್ಲಿಕ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ ಅನ್ನೋದು ಒಂದು ಫಂಕ್ಷನ್ ಇರುತ್ತೆ, ರೈಟ್? ಇನ್ನೊಂದು ಎಷ್ಟು ಜನ ಫಾರ್ಮ್ ಫಿಲ್ ಮಾಡಿದ್ದಾರೆ ಅನ್ನೋದು ಒಂದಿರುತ್ತೆ, ರೈಟ್? ನಿಮ್ಮ ವೆಬ್ಸೈಟಲ್ಲಿ ಫಾರ್ಮ್ಗಳಿರುತ್ತೆ, ರೈಟ್? ಅದ್ರಲ್ಲಿ ನೇಮ್, ಪ್ಲೇಸ್, ಇಮೇಲ್ ಐ ಡಿ, ನಂಬರ್ ಎಲ್ಲ ಇರುತ್ತೆ. ಎಷ್ಟು ಜನ ಫಿಲ್ ಮಾಡಿದ್ದಾರೆ, ಅದ್ರ ಮೇಲೆ ಯಾರು ಕ್ಲಿಕ್ ಮಾಡಿದ್ದಾರೆ ಅದನ್ನು ಟ್ರ್ಯಾಕ್ ಮಾಡಬೇಕಾಗುತ್ತೆ, ರೈಟ್? ಆಮೇಲೆ ಎಷ್ಟು ಜನ ಹೊಸ ಯೂಸರ್ಸ್ ಬಂದಿದ್ದಾರೆ, ಎಷ್ಟು ಜನ ಯೂಸರ್ಸ್ ರಿಟರ್ನ್ ಆಗಿದ್ದಾರೆ, ಮುಂಚೆ ಬಂದವರು ಎಷ್ಟು ಜನ ವಾಪಸ್ ಬಂದಿದ್ದಾರೆ, ಇದನ್ನು ಕೂಡ ನೀವು ಟ್ರ್ಯಾಕ್ ಮಾಡಬೇಕಾಗತ್ತಲ್ವಾ? ಆಮೇಲೆ ಎಷ್ಟು ರೆವೆನ್ಯೂ ಜನರೇಟ್ ಆಗಿದೆ, ರೈಟ್? ನಿಮ್ಮ ವೆಬ್ಸೈಟಲ್ಲಿ ನೀವು ಇ ಕಾಮರ್ಸ್ ರನ್ ಮಾಡ್ತಿದ್ರೆ ಅದ್ರಲ್ಲಿ ಎಷ್ಟು ರೆವೆನ್ಯೂ ಜನರೇಟ್ ಆಗಿದೆ ಅನ್ನೋದು ನೀವು ಲೆಕ್ಕ ಹಾಕಬೇಕಾಗುತ್ತೆ, ರೈಟ್? ಸೊ ಇದೆಲ್ಲಾನು ನೀವು ಡೇಟಾನ ಒಂದೊಂದಾಗಿ ಸಪ್ರೇಟಾಗಿ ಮಾಡೋಕ್ಕಾಗಲ್ಲ, ರೈಟ್? ಇದನ್ನೆಲ್ಲ ಒಂದು ಮೆಟ್ರಿಕ್ಸ್‌ನ, ಇದು ಒಂದೆಲ್ಲ ಡೇಟಾನ ಒಂದು ಟೂಲಲ್ಲಿ ಇಡಬೇಕು. ಆ ಟೂಲ್ ಯಾವುದಪ್ಪ ಅಂದರೆ ಗೂಗಲ್ ಅನಾಲಿಟಿಕ್ಸ್ 4. ಸೊ ಗೂಗಲ್ ಅನಾಲಿಟಿಕ್ಸ್ 4 ಅನ್ನೋದು ಒನ್ ಆಫ್ ದ ಅಡ್ವಾನ್ಸ್ ಟೂಲ್, ಓಕೆನಾ? ಮಾರ್ಕೆಟಲ್ಲಿ ಇದಕ್ಕೆ ತುಂಬ ಅಂಡರ್ ರೇಟೆಡ್ ಸ್ಕಿಲ್ ಇದು, ರೈಟ್? ಈ ಸ್ಕಿಲ್ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ, ರೈಟ್? ಎಷ್ಟೊಂದು ಜನ ಅನ್ಕೋತಾರೆ ಬರೀ ಗೂಗಲ್ ಆ್ಯಡ್ಸ್ ಕ್ಯಾಂಪೇನ್ ಕ್ರಿಯೇಟ್ ಮಾಡ್ತೀವಿ, ಫೇಸ್ಬುಕ್ ಆ್ಯಡ್ಸ್ ಕ್ರಿಯೇಟ್ ಮಾಡ್ತೀವಿ. ಸ್ನೇಹಿತರೆ, ಕ್ರಿಯೇಟ್ ಮಾಡೋದ್ರಲ್ಲಿ ದೊಡ್ಡತನ ಏನೂ ಇಲ್ಲ. ಬಟ್ ಆ ಬಂದಿರೋ ಡೇಟಾ ಇದೆಯಲ್ಲ, ಆ ಡೇಟಾ ನೀವು ಹೆಂಗೆ ರೀಡ್ ಮಾಡ್ತೀರಾ, ಅದರಿಂದ ಏನು ಇನ್ಸೈಟ್ಸ್ ನೀವು ಪುಲ್ ಮಾಡ್ತೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್, ರೈಟ್? ಡೇಟಾ ರೀಡಿಂಗು, ಡೇಟಾ ಅನಲೈಸಿಂಗು ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರಿಟಿಕಲ್ ಫ್ಯಾಕ್ಟರ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್. ನೀವು ಕ್ಯಾಂಪೇನ್ ರನ್ ಮಾಡ್ತೀರಾ, ರೈಟ್? ಡೇಟಾ ಬರುತ್ತೆ. ಆ ಡೇಟಾ ತೊಗೊಂಡು ಏನು ಮಾಡ್ತೀರಾ ನೀವು, ರೈಟ್? ಆ ಡೇಟಾನ ನೀವು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿದಾಗ ನಿಮ್ಗೊಂದು ಐಡಿಯಾ ಗೊತ್ತಾಗುತ್ತೆ. ಓಕೆ, ಈ ಪೇಜಲ್ಲಿ ಎಷ್ಟು ಜನ ಯೂಸರ್ಸ್ ಬಂದಿದ್ದಾರೆ, ಅಂದರೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಈ ಪೇಜಲ್ಲಿ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಆ ಪೇಜಲ್ಲಿ, ಏನು ಅರ್ಥ? ಕಂಟೆಂಟ್ ಚೆನ್ನಾಗಿದೆ ಅಂತ, ರೈಟ್? ಕಂಟೆಂಟ್ ಚೆನ್ನಾಗಿದ್ರೆ ಆ ಯೂಸರ್ಸ್‌ಗೆ ನಿಮ್ಮ ಬ್ರ್ಯಾಂಡ್ ಜ್ಞಾಪಕ ಇರುತ್ತೆ, ರೈಟ್? ಅಕಸ್ಮಾತ್ ಈಗ ಒಂದು ಪೇಜಿಗೆ ಬರ್ತಾರೆ, ಒಂದು ಯೂಸರು 10 ಸೆಕೆಂಡ್ ಸ್ಪೆಂಡ್ ಮಾಡ್ತಾರೆ, ಇನ್ನೊಂದು ಯೂಸರು 50 ಸೆಕೆಂಡ್ ಸ್ಪೆಂಡ್ ಮಾಡ್ತಾರೆ. ನಿಮ್ಗೆ ಯಾರು ಅನಿಸುತ್ತೆ, ಯಾವ ಯೂಸರ್‌ಗೆ ಜಾಸ್ತಿ ಬ್ರ್ಯಾಂಡ್ ರಿಕಾಲ್ ಇರುತ್ತೆ? ಅಫ್‌ಕೋರ್ಸ್ ಯಾರು 50 ಸೆಕೆಂಡ್ ಸ್ಪೆಂಡ್ ಮಾಡಿರ್ತಾರಲ್ಲ ನಿಮ್ಮ ಪೇಜ್ ಮೇಲೆ, ಅವರಿಗೆ ನಿಮ್ಮ ಬ್ರ್ಯಾಂಡ್ ಮೇಲೆ ಆಸಕ್ತಿ ಇರುತ್ತೆ. ಆಮೇಲೆ ಇದನ್ನು ನಾವು ರೀಟಾರ್ಗೆಟ್ ಮಾಡ್ಬೋದಿತ್ತು ಅವ್ರನ್ನ. ನಾನು ಫ್ಯೂಚರ್ ವೀಡಿಯೋಸಲ್ಲಿ ನಾನೆಲ್ಲ ಹಾಕ್ತಾ ಹೋಗ್ತೀನಿ, ರೈಟ್? ಈಗ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ ಕಾನ್ಸೆಪ್ಟ್, ರೈಟ್? ಗೂಗಲ್ ಅನಾಲಿಟಿಕ್ಸ್ 4 ಅನ್ನೋದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್, ಸ್ನೇಹಿತರೆ. ಈ ಕಾನ್ಸೆಪ್ಟ್ ನೀವು ಕಲೀಲೇಬೇಕು. ಈ ಒಂದು ಟೂಲ್ ಹೆಂಗೆ ಯೂಸ್ ಮಾಡೋದು, ನಿಮ್ಮ ವೆಬ್ಸೈಟಲ್ಲಿ ಏನು ಆಗ್ತಿದೆ, ಈಗ ನಾನು ಹೇಳ್ದಲ್ಲ ಮನೆಯಲ್ಲಿ ಏನೇನು ನಡೀತಿದೆ, ಎಷ್ಟು ನೀರಿದೆ, ಎಷ್ಟು ತರಕಾರಿ ಇದೆ, ಎಲ್ಲ ನಿಮ್ಗೆ ಒಂದು ಲೆಕ್ಕ ಇರಬೇಕು, ರೈಟ್? ಆ ಲೆಕ್ಕ ಇಡೋಕ್ಕೆ ಅಮ್ಮಂಗೆ ಗೊತ್ತಿರುತ್ತೆ ಮನೆ. ಬಟ್ ಡಿಜಿಟಲಲ್ಲಿ ನಿಮ್ಮ ವೆಬ್ಸೈಟು, ಅಂದರೆ ಏನು ನಾನು ಹೇಳಿದ್ನಲ್ಲ ದೇವ್ರ ಮನೆ ಅಂತ ಹೇಳಿದ್ನಲ್ಲ, ನನ್ನ ಪ್ರೀವಿಯಸ್ ವಿಡಿಯೋ ನಾನು ಯಾವಾಗಲೂ ಹೇಳ್ತೀನಿ, ನಾನು ವೆಬ್ಸೈಟು ದೇವ್ರ ಮನೆ ಎರಡೂ ಒಂದೇ.
ರೈಟ್? ನಿಮ್ಮ ದೇವ್ರ ಮನೆ ಎಷ್ಟು ನೀವು ನೀಟಾಗಿ ಕ್ಲೀನಾಗಿ ಇಡ್ತೀರಾ, ನಿಮ್ಮ ವೆಬ್ಸೈಟ್ ಕೂಡ ಅಷ್ಟೇ ನೀಟಾಗಿ ಕ್ಲೀನಾಗಿ ಇಡಬೇಕು. ಆ್ಯಂಡ್ ಅಥೆಂಟಿಕ್ ಇನ್ಫಾರ್ಮೇಷನ್ ಇರಬೇಕು, ರೈಟ್? ಬಿಕಾಸ್ ಆ ದೇವಸ್ಥಾನಕ್ಕೆ ಬರೋರು ಭಕ್ತರು, ನಿಮ್ಮ ಭಕ್ತನ ನಿಮ್ಮ ಅನ್ನ ಹಾಕೋರು, ರೈಟ್? ಆ ಅನ್ನ ಹಾಕೋರಿಗೆ ನಿಮ್ಮ ವೆಬ್ಸೈಟಲ್ಲಿ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಇರಬೇಕು, ರೈಟ್? ಸುಮ್ಮನೆ ರ್ಯಾಂಡಮ್ ಇನ್ಫಾರ್ಮೇಷನು, ರ್ಯಾಂಡಮ್ ಟಾಪಿಕ್ಸ್ ಎಲ್ಲ ಹಾಕೋಕ್ಕಾಗೋದಿಲ್ಲ. ನಿಮ್ಮ ಕಸ್ಟಮರ್ಸ್ ಏನು ಹುಡುಕ್ತಿದ್ದಾರೆ, ನಿಮ್ಮ ಸರ್ವಿಸ್ ಏನು ಆಫರ್ ಮಾಡ್ತೀರಾ, ನೀಟಾಗಿ ಇನ್ ಡೀಟೇಲ್ ಆಗಿರಬೇಕು. ಎಷ್ಟು ಜಾಸ್ತಿ ಸ್ಪೆಂಡ್ ಮಾಡ್ತಾರೆ ನಿಮ್ಮ ವೆಬ್ಸೈಟಲ್ಲಿ, ಅಷ್ಟು ಒಳ್ಳೆಯದು ನಿಮ್ಮ ಬಿಸ್ನೆಸ್ಗೆ, ರೈಟ್? ಲಾಂಗ್ ಟರ್ಮಲ್ಲಿ ಸಸ್ಟೈನೇಬಲ್ ಆಗುತ್ತೆ, ರೈಟ್? ಆ ಸಸ್ಟೈನಬಿಲಿಟಿ ಮಾಡೋಕ್ಕೆ ಡೇಟಾ ಬೇಕು, ರೈಟ್? ಆ ಡೇಟಾ ಹೆಂಗೆ ಸಿಗುತ್ತೆ? GA4 ಹಾಕೋದ್ರಿಂದ, ರೈಟ್? ಈಗ GA4 ನಾವು ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ, ಅದೇನು ದೊಡ್ಡ ಕಷ್ಟನೇ ಅಲ್ಲ ಆ್ಯಕ್ಚುಲಿ. ಬಟ್ GA4ನ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ, GA4ನ ಹೆಂಗೆ ವೆಬ್ಸೈಟ್ ಅಟ್ಯಾಚ್ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಾವು 2 ಮೆಥಡ್ ಇದೆ. ಮೆಥಡ್ ನಂಬರ್ 1 ಹೆಂಗಂದರೆ ಥ್ರೂ ಕೋಡ್. ಈಗ ನೀವು GA4ನ ಕ್ರಿಯೇಟ್ ಮಾಡ್ತೀರಾ, ಹೆಂಗೆ ನಾವು ಗೂಗಲ್ ಟ್ಯಾಗ್ ಮ್ಯಾನೇಜರ್ನ ಕ್ರಿಯೇಟ್ ಮಾಡ್ತೀವಿ, ಅದೇ ಥರ ಗೂಗಲ್ ಅನಾಲಿಟಿಕ್ಸ್ 4ನ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ, ರೈಟ್? ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ನಿಮಗೊಂದು ಕೋಡ್ ಬರುತ್ತೆ, ರೈಟ್? ಅದೊಂದು ಕೋಡ್ ಕೊಡುತ್ತೆ, ರೈಟ್? ನೀವು ಎಲ್ಲ ಫಿಲ್ ಮಾಡ್ತೀರಾ ನಿಮ್ಮ ಡೀಟೇಲ್ಸ್, ನಾನು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ ನಾನು, ರೈಟ್? ಕೋಡ್ ಬರುತ್ತೆ, ಆ ಕೋಡ್ನ ತೊಗೊಂಡು ನಿಮ್ಮ ವೆಬ್ಸೈಟ್ ಬ್ಯಾಕ್ ಎಂಡಲ್ಲಿ ಹಾಕಬೇಕು, ಓಕೆನಾ? ನಿಮ್ಮ ಡೆವಲಪರ್ಸ್ ಯಾರು ಇರ್ತಾರೆ, ಇಲ್ಲ ನೀವೇ ಹಾಕ್ಬೋದು, ಓಕೆ? ನಿಮ್ಮ ಡೆವಲಪರಿಗೆ ಕೊಟ್ಟರೆ ಇದನ್ನು ಅವರು ವೆಬ್ಸೈಟ್ಗೆ ಹಾಕ್ತಾರೆ, ರೈಟ್? ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಎಲ್ಲೆಲ್ಲಿ ಹಾಕಬೇಕು ಅಂತ, ರೈಟ್? ಯಾವಾಗ ಹಾಕ್ತೀರಾ, ಗೂಗಲ್ ಅನಾಲಿಟಿಕ್ಸ್ನ GA ಅಂತ ಹಾಕಿನಿ. GA ಅಂದರೆ ಗೂಗಲ್ ಅನಾಲಿಟಿಕ್ಸ್ ಅಂತ, ಇದನ್ನು ಶಾರ್ಟ್ ಫಾರ್ಮ್ ಕರೀತಾರೆ, ನಾವು ಕೇಳ್ಕೊಳ್ಳಿ. GA4, ಅಕಸ್ಮಾತ್ ಯಾರು GA4 ಅಂದರೆ ಗೂಗಲ್ ಅನಾಲಿಟಿಕ್ಸ್ 4 ಅಂತ ಅರ್ಥ. ಅಕಸ್ಮಾತ್ ಯಾರು GA ಅಂದ್ರೆ ಕೂಡ ಗೂಗಲ್ ಅನಾಲಿಟಿಕ್ಸ್ ಅಂತಾರೆ, ಓಕೆ? ಬೋತ್ ಆರ್ ಸೇಮ್. ಇಲ್ಲಿ ಏನಾಗುತ್ತೆ, ಗೂಗಲ್ ಅನಾಲಿಟಿಕ್ಸ್ ವಿಲ್ ಸ್ಟಾರ್ಟ್ ವರ್ಕಿಂಗ್. ಒಂದ್ಸಲ ನೀವು ಕೋಡ್ ಹಾಕಿದ್ಮೇಲೆ ಗೂಗಲ್ ಅನಾಲಿಟಿಕ್ಸ್ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಮೆಥಡು. ಈಗ ನಿಮ್ಗೆ ಅನ್ಸುತ್ತೆ ನಂಗೆ ಕೋಡಿಂಗೇ ಬರಲ್ಲ ತೇಜಸ್, ಹೆಂಗೆ ಮಾಡೋದು? ಅದಕ್ಕೂ ಒಂದು ಮೆಥಡ್ ಇದೆ. ನಾನು ಪ್ರೀವಿಯಸ್ ವಿಡಿಯೋಲಿ ನಾನು ಗೂಗಲ್ ಟ್ಯಾಗ್ ಮ್ಯಾನೇಜರ್ ಬಗ್ಗೆ ಹೇಳಿದೆ, ಗೂಗಲ್ ಟ್ಯಾಗ್ ಮ್ಯಾನೇಜರ್ ಹೆಂಗೆ ಇನ್ಸ್ಟಾಲ್ ಮಾಡೋದಂತ, ರೈಟ್? ಗೂಗಲ್ ಟ್ಯಾಗ್ ಮ್ಯಾನೇಜರ್ ಏನು ಮಾಡುತ್ತೆ, ನಿಮ್ಮ ಪರವಾಗಿ ಕೋಡ್ನ ನಿಮ್ಮ ವೆಬ್ಸೈಟ್ಗೆ ಹಾಕುತ್ತೆ. ನಿಮಗೆ ಕೋಡಿಂಗ್ ಬರಲ್ಲ, ರೈಟ್? ಗೂಗಲ್ ಟ್ಯಾಗ್ ಮ್ಯಾನೇಜರ್ ಒಂದೇ ಒಂದು ಸತಿ ಕೋಡ್ನ, ಅದೇನು ಗೂಗಲ್ ಟ್ಯಾಗ್ ಮ್ಯಾನೇಜರ್ ಕೋಡ್ ಬರ್ತಲ್ಲ, ಆ ಕೋಡ್ನ ನೀವು ವೆಬ್ಸೈಟ್ಗೆ ಹಾಕ್ತೀರಾ, ರೈಟ್? ಒಂದೇ ಸತಿ ಹಾಕೋದು, ಅದು ನೀವು ಡೆವಲಪರಿಂದ ಹೆಲ್ಪ್ ತೊಗೊಂಡು ಒಂದು ಸತಿ ಹಾಕ್ಬಿಟ್ರೆ ಆಮೇಲೆ ನಾವು ಎಷ್ಟು ಕೋಡ್ ಬೇಕಾದ್ರೆ ಹಾಕೋಬೋದು, ರೈಟ್? ಸೊ ಒಂದು ಸತಿ ನೀವು ಕೋಡ್ ಹಾಕಿದ್ದೀರಾ, ಅದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋಲಿ ಹಾಕಿನಿ, ಗೂಗಲ್ ಟ್ಯಾಗ್ ಮ್ಯಾನೇಜರ್ ಒಂದು ಕೋರ್ಸ್ ವಿಡಿಯೋ ಮಾಡಿದ್ದೀನಿ, ಅದ್ರಲ್ಲಿ ಒಂದು ಸತಿ ನೋಡಿ, ರೈಟ್? ಸೆಕೆಂಡ್ ಮೆಥಡ್ ಬಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ, ರೈಟ್? ಅಕೌಂಟ್ ಕ್ರಿಯೇಟ್ ಮಾಡಿ ಒಂದು ID ಬರುತ್ತೆ, ಆ ID ತೊಗೊಂಡು ಗೂಗಲ್ ಟ್ಯಾಗ್ ಮ್ಯಾನೇಜರ್ಗೆ ಹಾಕಿ, ರೈಟ್? ಅದು ನಿಮ್ಮ ಸ್ಟೆಪ್ಸ್ ನಾನು ಬರೋ ವಿಡಿಯೋಲಿ ಹಾಕಿನಿ. ಬಟ್ ಸದ್ಯಕ್ಕೆ ತಿಳ್ಕೊಳ್ಳಿ 2 ಮೆಥಡ್ ಹೆಂಗೆ ಹಾಕೋದಂತ. ಇಂಟರ್ವ್ಯೂ ನಿಮಗೆ ಕೇಳ್ತಾರೆ, ಗೂಗಲ್ ಟ್ಯಾಗ್ ಮ್ಯಾನೇಜರ್ನ ಗೂಗಲ್ ಅನಾಲಿಟಿಕ್ಸಿಂದ ಹೆಂಗೆ ಹಾಕ್ತೀರಾ, ಸಾರಿ, ಗೂಗಲ್ ಅನಾಲಿಟಿಕ್ಸ್ನ ಥ್ರೂ ಗೂಗಲ್ ಟ್ಯಾಗ್ ಮ್ಯಾನೇಜರಿಂದ ಹೇಗೆ ಇನ್ಸ್ಟಾಲ್ ಮಾಡ್ತೀರಾ? ಸೊ ಇದೇನಕ್ಕೆ ತಿಳ್ಕೊಬೇಕಂದ್ರೆ, ನೀವು ನಿಮ್ಮ ಬಿಸ್ನೆಸ್ಗಾಗಲಿ, ನಿಮ್ಮ ಫ್ಯೂಚರ್ ಕ್ಲೈಂಟ್ಸ್ ಆಗಲಿ, ಯಾರು ಏಜೆನ್ಸಿ ಕೆಲಸ ಮಾಡ್ತೀರಾ ಅಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ, ಕರೆಕ್ಟ್? ಇದು ಬೇಸಿಕ್ ಇದ್ದು ತಿಳ್ಕೊಳ್ಳೇಬೇಕು. ಸೊ ಫಸ್ಟ್ ಮೆಥಡ್ ಏನಿದೆ, ಥ್ರೂ ಕೋಡ್. ಸೆಕೆಂಡ್ ಮೆಥಡ್ ಬಂದು ಥ್ರೂ GTM ಅಂದರೆ ಗೂಗಲ್ ಟ್ಯಾಗ್ ಮ್ಯಾನೇಜರ್, ಓಕೆನಾ? ಇದೆಲ್ಲ ಸ್ಟ್ಯಾಂಡರ್ಡ್ ವರ್ಡ್. GA ಅಂದರೆ ಗೂಗಲ್ ಅನಾಲಿಟಿಕ್ಸ್, GTM ಅಂದರೆ ಗೂಗಲ್ ಟ್ಯಾಗ್ ಮ್ಯಾನೇಜರ್. ಸೊ ಈ ಸ್ಟ್ಯಾಂಡರ್ಡ್ ವರ್ಡ್ಸ್ ಎಲ್ಲ ಸ್ವಲ್ಪ ತಿಳ್ಕೊಳ್ಳಿ, ರೈಟ್? ಥ್ರೂ GTM. ಈಗ ನೀವು ಗೂಗಲ್ ಅನಾಲಿಟಿಕ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ, ರೈಟ್? ಇಲ್ಲೇನಾಗುತ್ತೆ, ಇಲ್ಲಿ ಥ್ರೂ ಕೋಡ್ ಹಾಕಬೇಕು. ನಿಮ್ಗೆ ಕೋಡ್ ಬರಲ್ಲ ಅಂತ ಹೇಳಿದೆ, ಇಲ್ಲಿ ಮೆಥಡ್ 1 ಆಯಿತು. ಮೆಥಡ್ 2 ಅಲ್ಲಿ ಏನಾಗುತ್ತೆ, ಗೂಗಲ್ ಅನಾಲಿಟಿಕ್ಸ್ 4 ಇರುತ್ತೆ, ಅಕೌಂಟ್ ID ಬರುತ್ತೆ. ಆ ID ತೊಗೊಂಡು ಗೂಗಲ್ ಟ್ಯಾಗ್ ಮ್ಯಾನೇಜರ್ಗೆ ಹಾಕಿ. ಈ ಟ್ಯಾಗ್ ಮ್ಯಾನೇಜರ್ ಏನು ಮಾಡೋದು ಗೊತ್ತಾ? ಬಿಕಾಸ್ ಇವರು ಈ 2 ಟೂಲ್ ಮಾತಾಡ್ಕೊಳ್ಳುತ್ತೆ, ಓಕೆ? ನಾನು ಗೂಗಲ್ ಅನಾಲಿಟಿಕ್ಸ್ ಹೇಳುತ್ತೆ, ನಾನು ಒಂದು ಕೋಡ್ ಕಳಿಸ್ತೀನಿ, ಓಕೆನಾ? ಆ ಕೋಡ್ನ ತೊಗೊಂಡು ನೀನು ವೆಬ್ಸೈಟಲ್ಲಿ ನನ್ನ ಕೋಡ್ನ ಇನ್ಸ್ಟಾಲ್ ಮಾಡು ಅಂತ, ರೈಟ್? ಅದು ಒಂಥರ ಸುಪಾರಿ ಕೊಟ್ಟಂಗೆ, ನನ್ನ ಬದಲು ನೀನೇ ಹಾಕು ಕೋಡ್ ಅಂತ, ರೈಟ್? ಸೊ ಇಲ್ಲೇನು ಮಾಡಿದೆ, ಗೂಗಲ್ ಟ್ಯಾಗ್ ಮ್ಯಾನೇಜರು, ಓಕೆ ಹೌದಾ, ಇದು ಕೋಡ್ ನನಗೆ ಒಂದು ಕೋಡ್ ಕೊಡು, ಅದೇನು ಕೋಡ್ ಕೊಡ್ತೀಯ ನಾನು ಅದನ್ನು ನಾನು ವೆಬ್ಸೈಟಲ್ಲಿ ಪೇಸ್ಟ್ ಮಾಡ್ತೀನಿ ಅಂತ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಗೂಗಲ್ ಅನಾಲಿಟಿಕ್ಸ್ ಹೇಳುತ್ತೆ, ರೈಟ್? ಈಗೇನು ಮಾಡುತ್ತೆ ಗೂಗಲ್ ಅನಾಲಿಟಿಕ್ಸ್, ಹೌದಾ ಸರಿ ಆಯಿತು, ನಾನು ನಿಂಗೆ ಒಂದು ಕೋಡ್ ಕೊಡ್ತೀನಿ, ಅದನ್ನು ನೀವು ವೆಬ್ಸೈಟ್ಗೆ ಹಾಕು ಅಂತ ಹೇಳುತ್ತೆ. ಗೂಗಲ್ ಅನಾಲಿಟಿಕ್ಸ್ 4 ಒಂದು ಕೋಡ್ ಕೊಡುತ್ತೆ ಗೂಗಲ್ ಟ್ಯಾಗ್ ಮ್ಯಾನೇಜರ್ಗೆ. ಗೂಗಲ್ ಟ್ಯಾಗ್ ಮ್ಯಾನೇಜರ್ ಆ ಕೋಡ್ ತೊಗೊಂಡು, ಓಕೆ ಇದಾ ಕೋಡು, ಸರಿ ಆಯ್ತು, ನಾನು ಗೂಗಲ್ ಇದನ್ನು ವೆಬ್ಸೈಟಲ್ಲಿ ಪೇಸ್ಟ್ ಮಾಡ್ತೀನಿ ಅಂತ ಹೇಳಿ ವೆಬ್ಸೈಟ್ಗೆ ಪೇಸ್ಟ್ ಮಾಡುತ್ತೆ, ರೈಟ್? ಈಗ ಪೇಸ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಗೂಗಲ್ ಅನಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ ವರ್ಕ್ ಆಗೋಕ್ಕೆ. ಸೊ ಇಲ್ಲಿ ನೀವು ಡಿಫ್ರೆನ್ಸ್ ನೋಡಿದ್ರೆ, ಇಲ್ಲಿ ನೀವು ಡೈರೆಕ್ಟ್ ಕೋಡ್ ಹಾಕ್ತೀರಾ ವಿತ್ ದ ಹೆಲ್ಪ್ ಆಫ್ ಡೆವಲಪರ್. ಈಗ ಡೆವಲಪರ್ ಇಲ್ಲ ಅಂದರೆ ಗೂಗಲ್ ಟ್ಯಾಗ್ ಮ್ಯಾನೇಜರಿಂದ ಹಾಕ್ಬೋದು. ಬಟ್ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಹಾಕಕ್ಕೆ ಏನಾಗಬೇಕು, ಫಸ್ಟ್ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಇನ್ಸ್ಟಾಲ್ ಆಗಿರಬೇಕು ಬ್ಯಾಕ್ ಆ್ಯಂಡ್ ವೆಬ್ಸೈಟಲ್ಲಿ, ಅದು ಒಂದೇ ಸತಿ, ರೈಟ್? ಅದು ಒಂದು ಸತಿ ಇನ್ಸ್ಟಾಲ್ ಮಾಡೋದು ಸಾಕು. ಗೂಗಲ್ ಟ್ಯಾಗ್ ಮ್ಯಾನೇಜರು ಬ್ಯಾಕ್ ಎಂಡಲ್ಲಿ ಹಾಕಿದರೆ ಗೂಗಲ್ ಅನಾಲಿಟಿಕ್ಸ್ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಇಲ್ಲಿ ಸೆಕೆಂಡ್ ಮೆಥಡಲ್ಲಿ ನೀವು ಯಾವ ಕೋಡು ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ, ಬರೀ ಒಂದೇ ಒಂದು ಇದು ಬರುತ್ತೆ, ID ಬರುತ್ತೆ. ಕೋಡು IDಗೂ 2 ವ್ಯತ್ಯಾಸ ಇದೆ. ಒಂದು ಕೋಡ್ ಬರುತ್ತೆ, GA ಡ್ಯಾಶ್ ಅಂತ ಏನೋ ಒಂದು ಕೋಡ್ ಬರುತ್ತೆ. ಆ ಕೋಡ್ ತೊಗೊಂಡು ನೀವು GTMಗೆ ಹಾಕಿದ್ರೆ ಆ GTM ನಿಮ್ಮ ಪರವಾಗಿ ಕೋಡ್ನ ವೆಬ್ಸೈಟ್ಗೆ ಹಾಕುತ್ತೆ, ರೈಟ್? ಸೊ ಇಷ್ಟೇ ಇರೋದು ಕಾನ್ಸೆಪ್ಟ್, ರೈಟ್? ಇದನ್ನು ಯಾಕೆ ತಿಳ್ಕೊಬೇಕಂದ್ರೆ, ಫಸ್ಟು ನೀವು ನಾನು ಹೇಳ್ಬೋದು ಡೈರೆಕ್ಟಾಗಿ ಹೆಂಗೆ ಗೂಗಲ್ ಅನಾಲಿಟಿಕ್ಸ್ ಸ್ಟಾರ್ಟ್ ಮಾಡೋದು, ನಾನು ಡೈರೆಕ್ಟಾಗಿ ಹಾಕ್ಬೋದು ಸ್ನೇಹಿತರೆ. ಬಟ್ ಏನು ಪ್ರಾಬ್ಲಮ್ ಗೊತ್ತಾ, ನಿಮ್ಗೆ ಅದು ಲಾಜಿಕ್ ಗೊತ್ತಾಗಲ್ಲ. ಲಾಜಿಕ್ ಗೊತ್ತಾಗಬೇಕಂದ್ರೆ ನಿಮ್ಗೆ ಫಸ್ಟ್ ಗೊತ್ತಾಗಬೇಕು ಅಕೌಂಟ್ ಕ್ರಿಯೇಟ್ ಮಾಡೋದು, ಅದೆಲ್ಲ ದೊಡ್ಡ ಕಷ್ಟನೇ ಅಲ್ಲ, ಅದು ತುಂಬ ಜನ ವೀಡಿಯೋಸ್ ಮಾಡಿದ್ದಾರೆ. ಬಟ್ ಲಾಜಿಕ್ ಏನು, ಫಸ್ಟ್ ಹೆಂಗೆ ಇನ್ಸ್ಟಾಲ್ ಮಾಡಬೇಕು, ರೈಟ್? ಯಾವ ಥರ ಮೆಥಡ್ ಇದೆ ನಮ್ಮ ಇನ್ಸ್ಟಾಲ್ ಮಾಡೋಕ್ಕೆ, ಅದರ ಕಾನ್ಸೆಪ್ಟ್ ಏನು,
ಗೂಗಲ್ ಅನಲಿಟಿಕ್ಸ್ ಏನಕ್ಕೆ ಬೇಕು ಅನ್ನೋದು ಫಸ್ಟ್ ಕೋರ್ ಕಾನ್ಸೆಪ್ಟ್ ಇದು. ಓಕೆನಾ? ಇದು ನಿಮ್ಗೆ ಗೊತ್ತಿರಲೇಬೇಕು, ರೈಟ್? ಸೊ ನಾನು 2 ಮೆಥಡ್ ನಿಮ್ಗೆ ಹೇಳಿದ್ದೀನಿ. ಫಸ್ಟ್ ಯಾವುದು? ಫಸ್ಟ್ ಕೋಡ್ ಮೆಥಡಿಂದ ಹಾಕ್ಬೋದು, ರೈಟ್? ಗೂಗಲ್ ಅನಲಿಟಿಕ್ಸ್ ಇರುತ್ತೆ, ಎಕ್ಸ್ಕ್ಯೂಸ್ ಮೀ, ಗೂಗಲ್ ಅನಲಿಟಿಕ್ಸ್ ಇರುತ್ತೆ. GA4 ಅಕೌಂಟ್ ಕ್ರಿಯೇಟ್ ಮಾಡೋದು ಒಂದು ಕೋಡ್ ಬರುತ್ತೆ. ಆ ಕೋಡ್ ತೊಗೊಂಡು ವೆಬ್ಸೈಟ್ಗೆ ಹಾಕಿದ್ರೆ ಗೂಗಲ್ ಅನಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ ರನ್ ಆಗೋಕ್ಕೆ. ಇನ್ನೊಂದು ಮೆಥಡ್ ಏನಂದರೆ ಥ್ರೂ GTM. ಗೂಗಲ್ ಅನಲಿಟಿಕ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ, ಒಂದು ID ಕೊಡುತ್ತೆ, ಆ ID ತೊಗೊಂಡು GTMಗೆ ಹಾಕ್ತೀವಿ. GTM ನಮ್ಮ ಪರವಾಗಿ ಆ ಕೋಡ್ನ ಏನು ಹಾಕ್ಬೇಕಂತ ಅರ್ಥ ಮಾಡಿಕೊಂಡು ಅದು ವೆಬ್ಸೈಟ್ಗೆ ಹಾಕಿದ್ರೆ, ವೆಬ್ಸೈಟಿಂದ ಹಾಕಿದ್ಮೇಲೆ ಗೂಗಲ್ ಅನಲಿಟಿಕ್ಸ್ ಫಾರ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್? ಸ್ನೇಹಿತರೆ, ಇದು ಸಿಂಪಲ್ ಕಾನ್ಸೆಪ್ಟ್, ರೈಟ್? ಐ ಹೋಪ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಇದೆ ಅನ್ಕೋತೀನಿ, ರೈಟ್? ಸ್ನೇಹಿತರೆ, ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಹಾಕೋದು ಕೂಡ ಮರಿಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ, ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಆ್ಯಂಡ್ ಬಿಸ್ನೆಸ್ ಓನರು, ನಿಮ್ಮ ಥರ ಸ್ಟೂಡೆಂಟ್ಸ್ಗೆ ತುಂಬ ಜನಕ್ಕೆ ಇದು ಇನ್ಸ್ಪೈರ್ ಆಗುತ್ತೆ. GA ಗೂಗಲ್ ಅನಲಿಟಿಕ್ಸ್ 4 ಯೂಸ್ ಮಾಡೋದ್ರಿಂದ, ಬಿಕಾಸ್ ಇಟ್ ಇಸ್ ಒನ್ ಆಫ್ ದ ವಂಡರ್ಫುಲ್ ಟೂಲ್ ದಟ್ ಈಸ್ ಬಿನ್ ಕ್ರಿಯೇಟೆಡ್ ಬೈ ಗೂಗಲ್, ರೈಟ್? ಈ ಟೂಲ್ನ ತುಂಬ ಜನ ಅಂಡರ್ರೇಟ್ ಮಾಡ್ತಾರೆ. ಈ ಟೂಲ್ನ ಎಷ್ಟೋ ಕಲಿಯೋದೇ ಇಲ್ಲ. ಏನಿಗೆ ನಾನು GA4 ನನಗೆ ಕ್ಯಾಂಪೇನ್ ಕ್ರಿಯೇಟ್ ಮಾಡಿ ಸಾಕು, ಕನ್ವರ್ಷನ್ ಬಂದರೆ ಸಾಕು ಅಂತ. ಅದು ದಯವಿಟ್ಟು ಹಂಗೆ ಮಾಡಿ. ಡೇಟಾ ರೀಡ್ ಮಾಡೋದು ಒಂದು ಇಂಪಾರ್ಟೆಂಟ್ ಸ್ಕಿಲ್, ಅದು ತುಂಬ ಇಂಪಾರ್ಟೆಂಟ್, ರೈಟ್? ಈಗ ಇದಕ್ಕೆ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ವಾಟ್ಸಪ್ ಕಮ್ಯುನಿಟಿ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಇನ್ನೊಂದು, ನಾನು ಸದ್ಯದಲ್ಲೇ ಗೂಗಲ್ ಆ್ಯಡ್ಸ್ ಕೋರ್ಸ್ನ ನಾನು ಸದ್ಯದಲ್ಲೇ ಲಾಂಚ್ ಮಾಡ್ತೀನಿ ನವಂಬರ್ ಹಂಗೆ. ಸೊ ದಟ್ ಆ ಕೋರ್ಸ್ನ ಜಾಯ್ನ್ ಆಗಿ ಗೂಗಲ್ ಆ್ಯಡ್ಸ್ ಬೇಸಿಕ್ಸು ಏನೇನಿದೆ ಇನ್ ಆ್ಯಂಡ್ ಔಟ್, ನಾನು ಅದನ್ನು ನೀಟಾಗಿ ಹೇಳ್ತೀನಿ. ಬೇಸಿಕ್ಸ್ ಅದನ್ನು ನೀವು ಫಸ್ಟ್ ಕಲಿತ ಮೇಲೆ ನೀವು ಅಡ್ವಾನ್ಸ್ಗೆ ಹೋಗೋಕ್ಕಾಗೋದು. ಆ ಗೂಗಲ್ ಆ್ಯಡ್ಸ್ ಕೋರ್ಸ್ನ ನೀವು ತಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡಿ. ಆ್ಯಂಡ್ ನೀವು ಒಂದು ಸ್ವಂತ ಕ್ಲೈಂಟ್ಸ್ ತೊಗೊಳ್ಳಿ, ಫ್ರೀಯಾಗಿ ಕೆಲಸ ಮಾಡಿ, ಇಂಪ್ಲಿಮೆಂಟ್ ಮಾಡಿ, ಅರ್ಥ ಮಾಡ್ಕೊಳ್ಳಿ, ರೈಟ್? ಇಷ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ ಫ್ರೆಂಡ್ಸ್. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಬೇರೆ ಕಾನ್ಸೆಪ್ಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಕೀಪ್ ಲರ್ನಿಂಗ್. ಬಾಯ್ ಬಾಯ್.